ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಿಂದೂ ಧರ್ಮದಲ್ಲಿ ಸಹೋದರ ಮತ್ತು ಸಹೋದರಿಯರ ಪ್ರೀತಿಯ ಸಂಕೇತವಾದಂತಹ ರಕ್ಷಾಬಂಧನ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತೆ. ಈ ಪವಿತ್ರ ದಿನದಂದು ಸಹೋದರಿ ಸಹೋದರನಿಗೆ ರಾಖಿಯನ್ನು ಕಟ್ತಾಳೆ ಮತ್ತು ಸಹೋದರ ಸಹೋದರಿಯನ್ನು ರಕ್ಷಿಸುವಂತಹ ಭರವಸೆಯನ್ನು ನೀಡ್ತಾನೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಾವಾಗಲೂ ಕೂಡ ಶುಭ ಮುಹೂರ್ತದಲ್ಲೇ ರಾಖಿಯನ್ನು ಕಟ್ಟೋದಕ್ಕೆ ಹೆಚ್ಚಿನ ಮಹತ್ವವಿದೆ. ಹಾಗಾಗಿ ನಾವು ತಪ್ಪಿಯೂ ಕೂಡ ಭದ್ರಕಾಲದಲ್ಲಿ ರಾಖಿಯನ್ನು ಕಟ್ಟಬಾರ್ದು. ಹಾಗಾಗಿ ಈ ವರ್ಷ 2024ರಂದು ಯಾವ ಒಂದು ಮುಹೂರ್ತದಲ್ಲಿ ರಾಖಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಬೋದು, ಹಾಗೆ ಯಾಕೆ ಭದ್ರಕಾಲದಲ್ಲಿ ರಾಖಿಯನ್ನು ಕಟ್ಟಬಾರ್ದು ಮತ್ತು ರಾಖಿಯನ್ನು ಕಟ್ಟಬೇಕಾದ್ರೆ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು, ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ದಯವಿಟ್ಟು ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ. ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೆ, ಶ್ರಾವಣ ಮಾಸದ ಹುಣ್ಣಿಮೆ ತಿಥಿಯಂದೇ ರಕ್ಷಾಬಂಧನವನ್ನು ಆಚರಣೆಯನ್ನು ಮಾಡಲಾಗುತ್ತೆ ಅಂತ. ಹಾಗಾಗಿ ನಾವು ಮೊದಲು ಹುಣ್ಣಿಮೆ ತಿಥಿ ಯಾವಾಗ ಇದೆ, ಹಾಗೆ ಹುಣ್ಣಿಮೆ ತಿಥಿಯ ಒಂದು ಸಮಯ ಏನು ಅಂತ ತಿಳ್ಕೊಳ್ಳೋಣ. ಆಗಸ್ಟ್ 19ನೇ ತಾರೀಕು ಹುಣ್ಣಿಮೆ ತಿಥಿ ಇದೆ. ಹಾಗಾಗಿ ಹುಣ್ಣಿಮೆ ತಿಥಿ ಆರಂಭ ಆಗೋದು ಆಗಸ್ಟ್ 19ನೇ ತಾರೀಕು ಬೆಳಗಿನ ಜಾವ 3:04 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ಆಗಸ್ಟ್ 19ನೇ ತಾರೀಕಿನೇ ಮಧ್ಯರಾತ್ರಿ 11:55 ಮುಕ್ತಾಯ ಆಗುತ್ತೆ. ಇದು ಹುಣ್ಣಿಮೆ ತಿಥಿಯ ಒಂದು ಸಮಯ ಆಗಿದೆ. ಯಾವಾಗಲೂ ಕೂಡ ರಕ್ಷಾಬಂಧನ ಅಥವಾ ರಾಖಿಯನ್ನು ಕಟ್ಟಲು ಭದ್ರಕಾಲದ ಒಂದು ಮುಹೂರ್ತವನ್ನು ತಪ್ಪಿಸಬೇಕು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಬಾರಿ ರಕ್ಷಾಬಂಧನಕ್ಕೆ ಶುಭ ಮುಹೂರ್ತ ಬಂದು ಮಧ್ಯಾಹ್ನ 1:15 ಮೇಲೆ ನೀವು ಈ ರಕ್ಷಾಬಂಧನದ ಒಂದು ಆಚರಣೆ ಅಥವಾ ರಾಖಿ ಏನು ಕಟ್ತೀರಾ ನೀವು ಅದರ ಆಚರಣೆಯನ್ನು ಮಾಡ್ಕೊಳ್ಬೋದು. 2 ಮುಹೂರ್ತವನ್ನು ನೋಡಿದ್ರೆ ಮಧ್ಯಾಹ್ನ 1:15ರಿಂದ 3:39 ಒಂದು ಮುಹೂರ್ತ ಇದೆ. ಹಾಗೆ ರಕ್ಷಾಬಂಧನಕ್ಕೆ ಶುಭ ಪ್ರದೋಷ ಅವಧಿ ಅಂದರೆ ಸಂಜೆ ವೇಳೆ ನೋಡಿದ್ರೆ ಸಂಜೆ 6:12ರಿಂದ ರಾತ್ರಿ 8:27 ಕೂಡ ರಾಖಿಯನ್ನು ಕಟ್ಟೋದಕ್ಕೆ ಶುಭ ಸಮಯ ಅಂತ ಹೇಳಲಾಗುತ್ತೆ. ಹಾಗೆ ಆದಷ್ಟು 6:56 ಒಳಗೆ ಅಥವಾ 6:56 ಕೂಡ ನೀವು ರಾಖಿ ಕಟ್ಕೊಂಡ್ರೆ, ಅಂದರೆ ಆ 7 ಗಂಟೆ ಮೇಲೆ ಕಟ್ಟೋಕ್ಕಿಂತ ಸಾಧ್ಯ ಆದಷ್ಟು ಗೋಧೂಳಿ ಸಮಯದಲ್ಲಿ ಅಥವಾ ಸಂಜೆ ವೇಳೆ ಅಥವಾ 1:15 ಮೇಲಿಂದ ನೀವು 6:56 ಕೂಡ ನೀವು ರಾಖಿಯನ್ನು ಕಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಹಾಗಾಗಿ ಸಹೋದರಿಯರು ಯಾರು ಅವರ ಅಣ್ಣ ಆಗಿರ್ಬೋದು ಅಥವಾ ತಮ್ಮನ ಒಂದು ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಿದಾಗ ಈ ಒಂದು ಶುಭ ಮುಹೂರ್ತದಲ್ಲಿ ರಾಖಿ ಕಟ್ಟಿದಾಗ ಅವರಿಗೆ ಅದರ ಫಲ ಸಿಗುತ್ತೆ ಅಂತ ಹೇಳಬಹುದು. ಇನ್ನು ಭದ್ರಕಾಲದಲ್ಲಿ ರಾಖಿಯನ್ನು ಅಥವಾ ರಕ್ಷಾಬಂಧನದ ಹಬ್ಬವನ್ನು ಆಚರಿಸೋದಿಲ್ಲ ಅಂತ ಹೇಳಲಾಗುತ್ತೆ. ಯಾಕೆ ಅಂತ ಕಾರಣವನ್ನು ನೋಡಿದ್ರೆ, ನಂಬಿಕೆಗಳ ಪ್ರಕಾರ ಭದ್ರಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳು ಕೂಡ ನಡೆಯೋದಿಲ್ಲ. ಭದ್ರಕಾಲದಲ್ಲಿ ರಾಖಿಯನ್ನು ಕಟ್ಟೋದ್ರಿಂದ ಅಣ್ಣ ತಂಗಿಯರ ಸಂಬಂಧ ಹಾಳಾಗುತ್ತದೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ಸಹೋದರ ಮತ್ತು ಸಹೋದರಿ ಶುಭ ಮುಹೂರ್ತದಲ್ಲಿ ಮಾತ್ರ ರಾಖಿಯನ್ನು ಕಟ್ಟಬೇಕು. ಇನ್ನು ಪೌರಾಣಿಕ ನಂಬಿಕೆಗಳ ಪ್ರಕಾರ ನೋಡಿದ್ರೆ ಲಂಕಾಪತಿ ರಾವಣನ ಸಹೋದರಿ ಶೂರ್ಪನಖಿಯು ಭದ್ರಕಾಲದಲ್ಲಿ ತನ್ನ ಸಹೋದರನಿಗೆ ರಾಖಿಯನ್ನು ಕಟ್ತಾಳೆ, ಅಂದರೆ ರಾವಣನಿಗೆ ರಾಖಿಯನ್ನು ಕಟ್ತಾಳೆ. ಇದರ ಪರಿಣಾಮವಾಗಿ ರಾವಣ ಮತ್ತು ಅವನ ಇಡೀ ಕುಲವು ನಾಶವಾಯಿತು ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಭದ್ರಕಾಲದಲ್ಲಿ ರಾಖಿಯನ್ನು ಕಟ್ಟೋದಿಲ್ಲ. ಹಾಗೆ ಈ ಸಮಯವನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ. ಈ ಸಮಯದಲ್ಲಿ ರಾಖಿಯನ್ನು ಕಟ್ಟೋದ್ರಿಂದ ನಿಮ್ಮ ಸಹೋದರನಿಗೆ ಅಷ್ಟು ಕ್ಷೇಮ ಅಲ್ಲ ಅಂತ ಹೇಳಲಾಗುತ್ತೆ. ಹಾಗಾಗಿನೇ ಭದ್ರಕಾಲದಲ್ಲಿ ರಾಖಿ ಹಬ್ಬ ಅಥವಾ ರಕ್ಷಾಬಂಧನವನ್ನು ಆಚರಣೆಯನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಇನ್ನೊಂದು ಪುರಾಣದ ಪ್ರಕಾರ ನೋಡಿದ್ರೆ ಭದ್ರ ಅನ್ನೋಳು ಭಗವಾನ್ ಸೂರ್ಯದೇವ ಮತ್ತು ಛಾಯಾದೇವಿಯ ಮಗಳು ಮತ್ತು ಶನಿದೇವನ ಸಹೋದರಿ. ಎಲ್ಲೆಲ್ಲಿ ಪೂಜೆ ವಿಧಿ ಯಾಗ ಶುಭ ಕಾರ್ಯಗಳು ನಡೆಯುತ್ತಿದ್ದರೂ ಕೂಡ ಭದ್ರ ಅಲ್ಲಿಗೆ ಬಂದು ಅಡೆತಡೆಗಳನ್ನು ಸೃಷ್ಟಿಸಿರ್ತಾಳೆ. ಈ ಕಾರಣದಿಂದಾಗಿ ಭದ್ರಾಳನ್ನು ಅಶುಭ ಅಂತ ಪರಿಗಣಿಸಲಾಗಿದೆ. ಇದೇ ಕಾರಣಕ್ಕೆ ಭದ್ರಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳು ಕೂಡ ನಡೆಯೋದಿಲ್ಲ. ಹಾಗೆ ಭದ್ರ ಎಂದಿಗೂ ಕೂಡ ತನ್ನ ಸಹೋದರನಾದಂತಹ ಶನಿದೇವನಿಗೆ ರಾಖಿಯನ್ನು ಕಟ್ಟುವ ಮೂಲಕ ಶ್ರೇಯಸ್ಸನ್ನು ಬಯಸಿದವಳಲ್ಲ. ಹಾಗಾಗಿಯೇ ಭದ್ರಕಾಲವನ್ನು ಅಶುಭ ಅಂತ ಹೇಳಲಾಗುತ್ತೆ.
ಈಗ ಯಾವ ಒಂದು ಶುಭ ಮುಹೂರ್ತ ಇದೆ, ಹಾಗೆ ಯಾಕೆ ಭದ್ರಕಾಲದಲ್ಲಿ ರಾಖಿಯನ್ನು ಕಟ್ಟಬಾರ್ದು ಅಂತ ತಿಳ್ಕೊಂಡಿದ್ದಾಯಿತು. ಈಗ ಹೇಗೆ ಶಾಸ್ತ್ರೋಕ್ತವಾಗಿ ರಾಖಿಯನ್ನು ಕಟ್ಟಬೇಕು ಅಂತ ತಿಳ್ಕೊಳ್ಳೋಣ. ರಾಖಿಯನ್ನು ಕಟ್ಟಲು ಅಣ್ಣ ಅಥವಾ ತಮ್ಮ ಯಾವಾಗಲೂ ಕೂಡ ಪೂರ್ವಕ್ಕೆ ಮುಖ ಮಾಡಿ ಕುಳಿತಿರಬೇಕು. ಹಾಗೆ ಸಹೋದರಿ ಪಶ್ಚಿಮಕ್ಕೆ ಮುಖ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ರಾಖಿಗೆ ಅಂದರೆ ರಾಖಿಯನ್ನು ಕಟ್ಟಬೇಕಾದ್ರೆ ದೇವರ ಆಶೀರ್ವಾದವೂ ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ರಾಖಿಯನ್ನು ಕಟ್ಟಬೇಕಾದ್ರೆ ಮೊದಲು ಆ ರಾಖಿಯನ್ನು ದೇವರ ಬಳಿ ಅಥವಾ ಮೊದಲು ಗಣೇಶನ ಬಳಿ ಇಟ್ಟು ಪೂಜೆಯನ್ನು ಮಾಡಿ, ಅಂದರೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ನಂತರ ತಂದು ನೀವು ನಿಮ್ಮ ಸಹೋದರರಿಗೆ ಕಟ್ಟಬೇಕು. ಹಾಗೆ ಅವರಿಗೆ ಕಟ್ಟೋಕ್ಕೂ ಮುಂಚೆ ಅವರನ್ನು ಯಾವುದೇ ಒಂದು ಮಣೆಯ ಮೇಲೆ ಕೂರಿಸಿ ಹಣೆಗೆ ಶ್ರೀಗಂಧದ ತಿಲಕವನ್ನು ಇಟ್ಟು ಕುಂಕುಮವನ್ನು ಇಟ್ಟು ನಂತರ ರಾಖಿಯನ್ನು ಅವರ ಬಲಗೈ ಮಣೆಕಟ್ಟಿನ ಮೇಲೆ ಕಟ್ಟಬೇಕು. ನಂತರ ಅವರಿಗೆ ಅಕ್ಷತೆಯನ್ನು ನೀವು ತಲೆ ಮೇಲೆ ಹಾಕಿ ಆಶೀರ್ವಾದವನ್ನು ಮಾಡಬೇಕು. ಹಾಗೆ ತಂಗಿ ಕಟ್ಟಿದ್ರೆ ಅಣ್ಣ ಅವರ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ನಂತರ ಅವರ ಸಹೋದರರಿಗೆ ಸಿಹಿಯನ್ನು ತಿನ್ನಿಸಬೇಕು. ಉಳಿದ ಹಾಗೆ ಅವರು ಏನು ಉಡುಗೊರೆಯನ್ನು ಕೊಡ್ತಾರೆ ಆ ಉಡುಗೊರೆಯನ್ನು ನೀವು ತೆಗೆದುಕೊಳ್ಬೋದು. ಹಾಗೆ ರಾಖಿಯನ್ನು ತೆಗೆದುಕೊಳ್ಬೇಕಾದ್ರೆ ಆದಷ್ಟು ಕೆಂಪು, ಕೇಸರಿ, ಹಳದಿ, ಹಸಿರು ಈ ರೀತಿ ಬಣ್ಣದ್ದು ತೆಗೆದುಕೊಳ್ಳಿ. ಕಪ್ಪಾಗಿರ್ಬೋದು ಅಥವಾ ಬೂದು ಬಣ್ಣದಾಗಿರ್ಬೋದು ಮತ್ತು ನೀಲಿ ಬಣ್ಣದ ಒಂದು ರಾಖಿಗಳನ್ನು ತೆಗೆದುಕೊಳ್ಬೇಡಿ. ಹಾಗೆ ಆದಷ್ಟು ಸ್ವಸ್ತಿಕ ಚಿಹ್ನೆ, ಓಂ ಚಿಹ್ನೆ ಈ ರೀತಿಯ ಒಂದು ರಾಖಿಗಳನ್ನು ನೀವು ತೆಗೆದುಕೊಳ್ಬೇಕು. ಇನ್ನು ರಾಖಿಯನ್ನು ಕಟ್ಟಬೇಕಾದ್ರೆ ತಪ್ಪದೆ ಪಠಿಸಬೇಕಾದಂಥ ಮಂತ್ರ ಇದೆ. ಹಾಗೆ ಯಾಕೆ ಈ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ರಾಖಿ ಕಟ್ಟಬೇಕಾದ್ರೆ ಯಾವ ಮಂತ್ರವನ್ನು ಹೇಳಬೇಕು ಅಂದರೆ, ಏನ ಬದ್ಧೋ ಬಲಿ ರಾಜ ದಾನವೇಂದ್ರೋ ಮಹಾಬಲಃ ತೇನ ತ್ವಾಮಪಿ ಬದ್ಮಾಮಿ ರಕ್ಷೆ ಮಾಚಲ್ ಮಾಚಲ್. ಈ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು. ಈ ಮಂತ್ರದ ಅರ್ಥ ಏನು ಅಂದರೆ, ರಾಕ್ಷಸರ ಬಲಿಷ್ಠ ರಾಜನಾದಂತಹ ಬಲಿಗೆ ರಕ್ಷಣಾದಾರದ ಕಟ್ಟಿದ ರೀತಿ ನಿನ್ನನ್ನು ರಕ್ಷಿಸುವ ಈ ರಕ್ಷಾಬಂಧನದಿಂದ ನಿನ್ನನ್ನು ನಾನು ಬಂಧಿಸುತ್ತೇನೆ ಅಂತ ಇದರರ್ಥ. ಅಂದರೆ ಬಲಿ ಚಕ್ರವರ್ತಿಗೂ ಈ ಒಂದು ಸ್ತೋತ್ರಕ್ಕೂ ಏನು ಸಂಬಂಧ ಇದೆ, ಹಾಗೆ ರಾಖಿಗೆ ಏನು ಸಂಬಂಧ ಇದೆ ಅಂತ ನೋಡಿದ್ರೆ, ಧಾರ್ಮಿಕ ಗ್ರಂಥಗಳು ಈ ಮಂತ್ರವನ್ನು ವಿಷ್ಣು ಪುರಾಣ ಮತ್ತು ಭವಿಷ್ಯ ಪುರಾಣದಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗುತ್ತೆ. ಬಲಿರಾಜನ ಬಳಿಗೆ ಬಂದಂತಹ ವಾಮನ ಅವತಾರದಲ್ಲಿ ಮಹಾವಿಷ್ಣು ಬರ್ತಾನೆ ಅಂತ ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗೆ 3 ಹೆಜ್ಜೆಯ ದಾನವನ್ನು ಕೂಡ ಕೇಳ್ತಾನೆ ಮಹಾವಿಷ್ಣು ವಾಮನ ಅವತಾರದಲ್ಲಿ. ಇದಕ್ಕೆ ಬಲಿ ಸಮ್ಮತಿಯನ್ನು ಕೊಡ್ತಾನೆ. ಅದರಂತೆಯೇ 1 ಹೆಜ್ಜೆಯನ್ನು ಭೂಮಿಗೆ ಮತ್ತೊಂದು ಹೆಜ್ಜೆಯನ್ನು ಆಕಾಶದಲ್ಲಿ ಇರಿಸ್ತಾನೆ. ಆಕಾರದಲ್ಲಿ ಇದರ ನಂತರ 3ನೇ ಹೆಜ್ಜೆಗೆ ಬಲಿರಾಜನು ತನ್ನ ತಲೆಯ ಮೇಲೆ ವಾಮನ ಅವತಾರದಲ್ಲಿದ್ದಂತಹ ವಿಷ್ಣು ದೇವರ ಪಾದವನ್ನು ಇರಿಸ್ತಾನೆ. ಇದೇ ವೇಳೆ ಬಲಿ ಚಕ್ರವರ್ತಿಯು ಪಾತಾಳಕ್ಕೆ ಹೋದಾಗ ವಿಷ್ಣು ದೇವರಿಗೆ ತನ್ನ ಜೊತೆ ಪಾತಾಳದಲ್ಲಿ ಇರುವಂತೆ ಪ್ರಾರ್ಥನೆಯನ್ನು ಬಲಿ ಚಕ್ರವರ್ತಿ ಮಾಡಿಕೊಳ್ತಾನೆ. ಬಲಿ ಚಕ್ರವರ್ತಿಗೆ ಅವನ ಒಂದು ಮನವಿಗೆ ವಿಷ್ಣು ದೇವರು ಸ್ಪಂದಿಸಿ ಪಾತಾಳದಲ್ಲೇ ಉಳ್ಕೋತಾರೆ. ಬಹಳ ದಿನಗಳಿಂದ ವಿಷ್ಣುವನ್ನು ಕಾಣದೇ ಇದ್ದಿದ್ದರಿಂದ ಲಕ್ಷ್ಮಿಯು ಚಿಂತಿತಳಾಗ್ತಾಳೆ. ಹಾಗೆ ವಿಷ್ಣುವನ್ನು ಮರಳಿ ಕರೆತರಲು ಲಕ್ಷ್ಮಿಯು ಬಡ ಮಹಿಳೆಯಂತೆ ವೇಷವನ್ನು ಧರಿಸಿ ರಾಜ ಬಲಿಚಕ್ರವರ್ತಿಯ ಹತ್ರ ಬರ್ತಾಳೆ. ಮಹಿಳೆಯ ಬಡತನವನ್ನು ಕಂಡಂತಹ ರಾಜ ಬಲಿ ಅವಳನ್ನು ತನ್ನ ಬಳಿಯೇ ಇಟ್ಟುಕೊಂಡು ಅವಳನ್ನು ಸಹೋದರಿಯಂತೆ ನೋಡ್ಕೊಳ್ತಿರ್ತಾನೆ. ಶ್ರಾವಣ ಮಾಸದ ಹುಣ್ಣಿಮೆ ಬಂದಾಗ ಆ ಬಡ ಮಹಿಳೆಯ ರೂಪದಲ್ಲಿ ಬಲಿರಾಜನ ಮಣಿಕಟ್ಟಿನ ಮೇಲೆ ದಾರವನ್ನು ಮಹಾಲಕ್ಷ್ಮಿ ಕಟ್ತಾಳೆ. ಆಗ ಬಲಿರಾಜ ತನ್ನ ಸಹೋದರಿಗೆ ಏನಾದರೂ ಕೇಳುವಂತೆ ಹೇಳ್ತಾನೆ. ಅಂದರೆ ಏನು ಬೇಕು ನಿನಗೆ ಉಡುಗೊರೆ ಹೇಳು ಅಂತ ಹೇಳಿ ಕೇಳ್ತಾರೆ. ಆಗ ಮಹಾಲಕ್ಷ್ಮಿ ತನ್ನ ನಿಜ ರೂಪಕ್ಕೆ ಮರಳಿ ವಿಷ್ಣುವನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೀನಿ ಅಂತ ತಿಳಿಸ್ತಾಳೆ. ರಾಜ ಬಲಿಚಕ್ರವರ್ತಿ ತಂಗಿಗೆ ಕೊಟ್ಟ ಮಾತಿನಂತೆ ತನ್ನ ಜೊತೆಗಿದ್ದಂತಹ ವಿಷ್ಣುವನ್ನು ಲಕ್ಷ್ಮಿ ಜೊತೆ ಕಳುಹಿಸಲು ಒಪ್ಪಿಗೆಯನ್ನು ಕೊಡ್ತಾನೆ. ಆಗ ಹೊರಡುವ ಮೊದಲು ಮಹಾವಿಷ್ಣುವು ರಾಜ ಬಲಿಚಕ್ರವರ್ತಿಗೆ ಈ ವರವನ್ನು ಕೊಡ್ತಾನೆ. ಅದೇನು ಅಂದರೆ, ಪ್ರತಿ ವರ್ಷ 4 ತಿಂಗಳುಗಳ ಕಾಲ
ಪಾತಾಳದಲ್ಲಿ ವಾಸಿಸಲು ಬರುತ್ತೇನೆ ಅಂತ ಹೇಳೋಗ್ತಾರಂತೆ. ಇದೇ ಒಂದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈಗ 4 ತಿಂಗಳುಗಳು ಅಂದರೆ ಚಾತುರ್ಮಾಸ ಅಂತ ನಾವೇನು ಹೇಳ್ತೀವಿ, ಇದನ್ನೇ ಅಂದರೆ ಈ 4 ತಿಂಗಳುಗಳನ್ನೇ ಚಾತುರ್ಮಾಸ ಅಂತ ಕರೆಯಲಾಗತ್ತು. ಈ ಸಮಯದಲ್ಲೇ ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾರೆ. ಅಂದರೆ ಬಲಿಚಕ್ರವರ್ತಿಯನ್ನು ಭೇಟಿ ಮಾಡಲು ಅವನಲ್ಲಿಗೆ ಅವರು ಹೋಗ್ತಾರೆ. ಹಾಗಾಗಿನೇ ಇದನ್ನು ಚಾತುರ್ಮಾಸ ಅಂತ ಕರೆಯೋದು. ಇದರ ಜೊತೆಗೇನೆ ರಕ್ಷಾಬಂಧನದ ಇತಿಹಾಸವೂ ಕೂಡ ಮಹಾಭಾರತಕ್ಕೆ ಹೋಗುತ್ತೆ ಅಂತಲೇ ಹೇಳಬಹುದು. ದ್ರೌಪದಿಯು ಶ್ರೀಕೃಷ್ಣನ ಕೈಗೆ ಆದಂತಹ ರಕ್ತಸ್ರಾವದಿಂದ ಬಟ್ಟೆಯ ಪಟ್ಟಿಯನ್ನು ಕಟ್ಟಿ ಆ ರಕ್ತಸ್ರಾವವನ್ನು ನಿಲ್ಲಿಸ್ತಾಳೆ ಮತ್ತು ಶ್ರೀಕೃಷ್ಣನ ದೈವಿಕ ರಕ್ಷಣೆಯನ್ನು ಅವಳು ಪಡಿತಾಳೆ ಅಂತ ಹೇಳಲಾಗುತ್ತೆ. ಇತರ ಕೆಲವು ನಂಬಿಕೆಗಳ ಪ್ರಕಾರ ಸಾವಿನ ದೇವರಾದಂಥ ಯಮದೇವರು ತನ್ನ ಸಹೋದರಿಗೆ ಇವತ್ತು ಅಂದರೆ ಈ ಶ್ರಾವಣ ಮಾಸದ ಹುಣ್ಣಿಮೆ ದಿನದಂದು ಆಶೀರ್ವಾದವನ್ನು ಮಾಡಿದನು ಅಂತ ಹೇಳಲಾಗುತ್ತೆ. ಹಾಗಾಗಿನೇ ಯಾರು ಈ ಶ್ರಾವಣ ಮಾಸದ ಹುಣ್ಣಿಮೆ ದಿನದಂದು ರಾಖಿ ಕಟ್ಟುವಂಥ ಎಲ್ಲ ಸಹೋದರಿಯರಿಗೂ ಕೂಡ ಅವನ ಆಶೀರ್ವಾದ ಸಿಗುತ್ತೆ ಅನ್ನೋದು ಒಂದು ಭರವಸೆ ಕೂಡ ಇದೆ. ಹಾಗಾಗಿನೇ ಇದೆಲ್ಲ ಒಂದು ಮಹತ್ವಗಳನ್ನು ಈ ರಕ್ಷಾಬಂಧನ ಹೊಂದಿದೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ರಾಖಿ ಹಬ್ಬದ ಮಹತ್ವವೇನು ಅಥವಾ ರಕ್ಷಾಬಂಧನದ ಮಹತ್ವವೇನು, ಯಾವ ಒಂದು ಶುಭ ಮುಹೂರ್ತದಲ್ಲಿ ನಾವು ಕಟ್ಟಬೇಕು, ಹಾಗೆ ಯಾವ ಮುಹೂರ್ತದಲ್ಲಿ ನಾವು ರಾಖಿಯನ್ನು ಕಟ್ಟಬಾರ್ದು, ಯಾಕೆ ರಾಖಿಯನ್ನು ಕಟ್ಟಬಾರ್ದು ಮತ್ತು ಏನು ಇದರ ಮಹತ್ವ ಎಲ್ಲದರ ಮಾಹಿತಿಯನ್ನು ತಿಳ್ಕೊಂಡ್ರಿ. ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರು ಇನ್ನೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.